ಹಾಯ್ ಹೆಲೋ ಗುಡ್ ಈವ್ನಿಂಗ್. ಅಪ್ಪಾಜಿ ಮನೆಯಲ್ಲಿ ಡೇ 3 ಡೇ 4 ಐ ಥಿಂಕ್ 2 to 3 ಡೇಸ್ ಕಂಟಿನ್ಯೂಸ್ ಆಗಿ ಆ್ಯಡ್ ಮಾಡಿದ್ದೀನಿ. ಅಷ್ಟೊಂದು ವೀಡಿಯೋಸ್ ಏನು ಮಾಡಿರಲಿಲ್ಲ. ಒಂದು ಸಣ್ಣ ಸಣ್ಣ ಕ್ಲಿಪ್ಪಿಂಗ್ಸ್ನ ತೊಗೊಂಡು ಆ್ಯಡ್ ಮಾಡಿದ್ದೀನಿ. ಯಾಕೆಂದರೆ ಸೇಮ್ ರೊಟೀನ್ ಇರುತ್ತೆ ಆಲ್ಮೋಸ್ಟು. ನಿಮಗೂ ಅದನ್ನು ನೋಡಿ ಬೋರ್ ಆಗಬಾರ್ದು ಅಂತ ಹೇಳಿ ಈ ರೀತಿ ಮಾಡಿಕೊಂಡೆ. ಮತ್ತು ಇವತ್ತಿನ ಡಿನ್ನರ್ಗೆ ಏನು ಸ್ಪೆಷಲ್ ಅಂತಂದರೆ ಮಶ್ರೂಮ್ ಬಿರಿಯಾನಿ, ಪಕೋಡ ಮತ್ತು ಕ್ಯಾರೆಟ್ ಹಲ್ವಾ. ಯಾಕೆಂದರೆ ನಮ್ಮ ಎರಡನೇ ಭಾವ ಬರ್ತಾಯಿದ್ರು ಮತ್ತು ನಾವು ಎಲ್ಲ ಒಟ್ಟಿಗೆ ಇದ್ವಿ ಅಂತ ಹೇಳಿ ಇಷ್ಟು ಐಟಮ್ಸ್ನ ಪ್ರಿಪೇರ್ ಮಾಡಿದ್ರು. The next day. ಮತ್ತು ಇದು ನೆಕ್ಸ್ಟ್ ಡೇ ಆಗಿರುತ್ತೆ. ಸೊ ಅಗೇನ್ ನಾನು ಮಾರ್ನಿಂಗಿಂದ ಈವ್ನಿಂಗ್ ತನಕ ಏನು ವೀಡಿಯೋಸ್ ಮಾಡಲಿಲ್ಲ. ಸೊ ಸಂಜೆ ಹಂಗೆ ಎಲ್ಲರೂ ಹೊರಗಡೆ ಕೂತಿದ್ವಿ. ಯಾಕೆಂದರೆ ತಣ್ಣ ಗಾಳಿ ಬೀಸ್ತಾ ಇತ್ತು. ಇವಾಗಂತೂ ಸಮ್ಮರಲ್ಲಿ ಸಿಕ್ಕಾಪಟ್ಟೆ ಸೆಕೆ ಆಗ್ತಾ ಇತ್ತು ಅಂತ ಹೇಳ್ಬಿಟ್ಟು ಹೊರಗಡೆ ಗಾಳಿ ಬೀಸ್ತಾ ಇತ್ತಂತ ಹೊರಗಡೆ ಕೂತ್ಕೊಂಡು ಆರಾಮ್ಸೆ ಮಾತಾಡ್ತಾ ಕೂತಿದ್ವಿ ಎಲ್ಲರೂ. ಮತ್ತು ಇವತ್ತು ನೈಟ್ಗೆ ಏನು ಸ್ಪೆಷಲ್ ಅಂತಂದರೆ ಮಟನ್ ಸಾಂಬಾರು, ಚಿಕನ್ ಕಬಾಬ್ನ ಹಾಕ್ತಾಯಿದ್ರು ಅಮ್ಮ. ಸೊ ನಾವು ಗೃಹ ಪ್ರವೇಶ ಆಗಿ 48 ಡೇಸ್ ಆದಮೇಲೆ ತಿನ್ನಬೇಕು ನಾನ್ ವೆಜ್ಜು. ನಾವು ತಿನ್ನಂಗಿರಲಿಲ್ಲ. ಒಂದು 2 ಡೇಸ್ ಅಷ್ಟೇ ವೇಟ್ ಮಾಡಬೇಕಿದ್ದು. ಸೊ ಅವತ್ತು ಸಂಡೇ ಆಗಿತ್ತು. ಮಂಡೇ ತಿನ್ನಂಗಿಲ್ಲ, ಆ್ಯಸ್ ಯೂಶುವಲ್ ತಿನ್ನಲ್ಲ ನಾವು. ಸೊ ಟ್ಯೂಸ್ಡೇ ನಾವು ತಿನ್ನಬೇಕಿತ್ತು. ಸೊ ಹಾಗಾಗಿ ನಾವು ಇದನ್ನು ತಿನ್ನಲಿಲ್ಲ. ನಾವು ಮಶ್ರೂಮ್ ಪಲಾವೇ ತಿನ್ಕೊಂಡ್ವಿ. ಸೊ ಯಾ ದಟ್ಸ್ ಇಟ್ ಫಾರ್ ದಿಸ್ ಡೇ.